26/11 ಬ್ಲಾಸ್ಟ್ ಆರೋಪಿ ತಹಾವೂರ್ ರಾಣಾ ಗಡೀಪಾರಾಗಿದ್ದು ಅಮೆರಿಕದಿಂದ ತಹಾವೂರ್ ರಾಣಾ ಗಡೀಪಾರು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಈಗಾಗಲೇ ರಾಣಾಗಾಗಿ ಭಾರತದಲ್ಲಿ ಸಿದ್ಧವಾಗಿದೆ 2 ಜೈಲುಗಳು. ಹೀಗಾಗಿ ಈಗ 2 ಜೈಲುಗಳು ಭಾರತದಲ್ಲಿ ಸಿದ್ಧವಾಗಿದೆ. ತಹಾವೂರ್ ರಾಣಾ ಗಡೀಪಾರು ಅಮೆರಿಕದ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಮುಂಬೈ ದಾಳಿಯ ಸಂಚುಕೋರ ರಾಣಾ ಅಮೆರಿಕದಿಂದ ಗಡೀಪಾರು. ಭಾರತಕ್ಕೆ ಇದು ಸಿಕ್ಕ ದೊಡ್ಡ ಗೆಲುವು ಅಂತ ಹೇಳ್ಬೋದು. ಹಾಗಾದ್ರೆ ಇವತ್ತು ನಾಳೆ ಭಾರತಕ್ಕೆ ಕರೆತರೋ ಸಾಧ್ಯತೆ ಇದೆ. ಬ್ಲಾಸ್ಟ್ ಆರೋಪಿ ತಹಾವೂರ್ ರಾಣಾ ಗಡೀಪಾರು ಮಾಡಲಾಗಿದೆ. ಹಾಗಾದ್ರೆ ಯಾರು ಈ ತಹಾವೂರ್ ರಾಣಾ ಅಂದ್ರೆ? ಈತ ಪಾಕಿಸ್ತಾನ ಮೂಲದ ಕೆನಡಾದ ಪ್ರಜೆಯಾಗಿದ್ದ ರಾಣಾ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರ. ದೌದ್ ಗಿಲಾನಿ ಅಂತ ಕರೆಯಲ್ಪಡುವ ಪಾಕಿಸ್ತಾನಿ ಅಮೆರಿಕನ್ ಭಯೋತ್ಪಾದಕ ಡೇವಿಡ್ ಕೋಲ್ಮಾನ್ ಹೆಡ್ಲಿಯೊಂದಿಗೆ ನೇರ ಸಂಪರ್ಕವನ್ನ ಆತ ಹೊಂದಿದ್ದು ಈ ದಾಳಿಯನ್ನ ನಡೆಸುವಲ್ಲಿ ಭಯೋತ್ಪಾದಕ ಗುಂಪು ಅಂದ್ರೆ ಲಷ್ಕರ್ ಇ ತೊಯ್ಬಾಗೆ ಬೆಂಬಲವನ್ನ ನೀಡುವಲ್ಲಿ ಹೆಡ್ಲಿ ಮತ್ತು ಪಾಕಿಸ್ತಾನದಲ್ಲಿರೋ ಇತರರಿಗೆ ಸಹಾಯ ಮಾಡಿದ ಆರೋಪ ಈ ರಾಣಾ ಮೇಲಿದೆ. ಇನ್ನು ರಾಣಾ 2008 ನವೆಂಬರ್ 11 ಮತ್ತು 21 ನಡುವೆ ದುಬೈ ಮೂಲಕ ಮುಂಬೈಗೆ ಪ್ರಯಾಣ ಬೆಳೆಸಿದ್ದ. ಪೊವೈನಲ್ಲಿರುವ ಹೋಟೆಲ್ ಅಲ್ಲಿ ತಂಗಿದ್ದಾಗ ದಾಳಿಯ ಲಾಜಿಸ್ಟಿಕ್ ಸಿದ್ಧತೆಗಳು ಆತ ಪರಿಶೀಲನೆ ಮಾಡಿದ್ದ. ಇದಾದ ಕೆಲ 5 ದಿನಗಳ ನಂತರ ನವೆಂಬರ್ 26 ಸಂಘಟಿತ ದಾಳಿಗಳನ್ನು ನಡೆಸಿದ. ಇದರ ಪರಿಣಾಮವಾಗಿ 170ಕ್ಕೂ ಹೆಚ್ಚು ಜನ ಅಲ್ಲಿ ಸಾವನ್ನಪ್ಪುತ್ತಾರೆ. ಇಲ್ಲಿಯವರೆಗೆ ಈ ಮಾರಕ ದಾಳಿಗೆ ಶಿಕ್ಷೆಗೊಳಗಾದ ಏಕೈಕ ಎಲ್ಇಟಿ ಭಯೋತ್ಪಾದಕ ಅಂದ್ರೆ ಅದು ಅಜ್ಮಲ್ ಕಜಾಬ್. ದಾಳಿಯ ಸಮಯದಲ್ಲಿ ಅಧಿಕಾರಿಗಳು ಆತನನ್ನು ಜೀವಂತವಾಗಿ ಸೆರೆ ಹಿಡಿದಿದ್ರು. ಭಾರತ 2020 ಜೂನ್ ತಿಂಗಳಲ್ಲಿ ರಾಣಾ ಅವರ ತಾತ್ಕಾಲಿಕ ಬಂಧನಕ್ಕೆ ಔಪಚಾರಿಕವಾಗಿ ವಿನಂತಿಯನ್ನ ಮಾಡಿತ್ತು. ಅಲ್ಲದೆ ಹಸ್ತಾಂತರಕ್ಕೆ ಕಾನೂನು ಪ್ರಕ್ರಿಯೆಯನ್ನ ಕೂಡ ಆರಂಭ ಮಾಡಿತ್ತು. ಈ ವರ್ಷದ ಫೆಬ್ರವರಿಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಾಣಾ ಹಸ್ತಾಂತರವನ್ನ ದೃಢಪಡಿಸಿದ್ರು ಮತ್ತು ರಾಣಾ ಭಾರತಕ್ಕೆ ಹೋಗಿ ನ್ಯಾಯವನ್ನ ಎದುರಿಸ್ತಾನೆ ಅಂತ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ರು ಹಿಂದೆ ಫೆಬ್ರವರಿಯಲ್ಲಿ. ಇನ್ನು 64 ವರ್ಷದ ರಾಣಾ ಈವರೆಗೆ ಲಾಸ್ ಏಂಜಲೀಸ್ನ ಮೆಟ್ರೋಪಾಲಿಟನ್ ಬಂಧನ ಕೇಂದ್ರದಲ್ಲಿದ್ದ. ತನ್ನನ್ನ ಭಾರತಕ್ಕೆ ಹಸ್ತಾಂತರ ಮಾಡೋದನ್ನ ತಡಿಬೇಕು ಅಂತ ಹೇಳಿ ಕೋರಿ ಕಳೆದ ಫೆಬ್ರವರಿಯಲ್ಲಿ 9ನೇ ಸರ್ಕ್ಯೂಟ್ನ ನ್ಯಾಯಾಧೀಶರಿಗೆ ರಾಣಾ ತುರ್ತು ಅರ್ಜಿಯನ್ನ ಕೂಡ ಸಲ್ಲಿಸಿದ. ಆದ್ರೆ ಕಳೆದ ತಿಂಗಳು ಈಗಾಗಲೇ ಆತನಿಗೆ ಈ ಒಂದು ಆದೇಶವನ್ನ ಕೊಟ್ಟರು. ಆದೇಶವನ್ನ ತಡೆ ತರಬೇಕು ಅಂತ ಹೇಳಿ. ಬಟ್ ಅಲ್ಲಿನ ಸುಪ್ರೀಂ ಅಂದ್ರೆ ಅಮೆರಿಕದ ಸುಪ್ರೀಂ ಅದಕ್ಕೆ ತಡೆ ಕೊಡಲಿಲ್ಲ. ಇನ್ನು ಅಮೆರಿಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಾಬರ್ಟ್ಸ್ ಅವರಿಗೆ ನಿರ್ದೇಶಿಸಿರುವಂತೆ ಆತ ಕೋರಿದ್ದು ಅದನ್ನು ರಿಜೆಕ್ಟ್ ಕೂಡ ಮಾಡ್ತಾನೆ. ಅರ್ಜಿಯ ವಿಚಾರಣೆ ಏಪ್ರಿಲ್ 4ಕ್ಕೆ ಅಂದ್ರೆ ಮೊನ್ನೆ ನಡೀತು. ಅಂತಿಮವಾಗಿ ನ್ಯಾಯಾಲಯ ಅರ್ಜಿಯನ್ನ ತಿರಸ್ಕರಿಸಿ ಈಗ ಅಮೆರಿಕ ಆತನನ್ನ ಗಡೀಪಾರು ಮಾಡಿದ್ದು ಭಾರತಕ್ಕೆ ಆತನನ್ನ ಕರೆತರಲಾಗುತ್ತೆ. ಇದು ಭಾರತಕ್ಕೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವು ಅಂತ ಕೂಡ ಹೇಳ್ಬೋದು. ಮುಂಬೈ ನಗರಿ ವಾಣಿಜ್ಯ ನಗರಿ ಮುಂಬೈ ಇಲ್ಲಿ 2008 ನವೆಂಬರ್ 26ರಂದು ಭಯೋತ್ಪಾದಕ ದಾಳಿ ನಡೀತು. ಅದರ ಪ್ರಮುಖ ಸಂಚುಕೋರ ಈತನೇ, ಪಾಕಿಸ್ತಾನಿ ಮೂಲದ ಕೆನಡಾದ ಉದ್ಯಮಿ ತಹಾವೂರ್ ರಾಣಾ. ಅಮೆರಿಕ ಗಡೀಪಾರು ಈಗಾಗಲೇ ಮಾಡಿರೋದು ಒಂದು ರೀತಿ ಈಗಾಗಲೇ ಹೇಳಿದಂತೆ ಗೆಲುವು ತಂದಿದೆ. ಈಗಾಗಲೇ ರಾಣಾನನ್ನ ಭಾರತಕ್ಕೆ ಕರೆತರಲಾಗುತ್ತೆ. ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಆಗಮಿಸುವ ನಿರೀಕ್ಷೆ ಇದೆ. ಗುಪ್ತಚರ ತನಿಖಾಧಿಕಾರಿಗಳ ವಿಶೇಷ ತಂಡ ಈ ರಾಣಾನನ್ನ ಕರೆತರುತ್ತೆ. ಇನ್ನು ವಿಶೇಷ ವಿಮಾನ ರಾಣಾನನ್ನ ಹೊತ್ತು ತರಲಿದ್ದು ನವದೆಹಲಿಯನ್ನ ತಲುಪುವ ಮೊದಲು ಅಜ್ಞಾತ ಸ್ಥಳದಲ್ಲಿ ಆತನನ್ನ ಇಳಿಸುತ್ತೆ ಅಂತ ಮೂಲಗಳು ತಿಳಿಸ್ತಾ ಇದೆ. ಇನ್ನು ಅಮೆರಿಕದ ನ್ಯಾಯಾಲಯ ಶಿಫಾರಸುಗಳಿಗೆ ಅನುಗುಣವಾಗಿ ದೆಹಲಿ ಮುಂಬೈನ 2 ಜೈಲುಗಳಿಗೆ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಅಂದ್ರೆ 2 ಜೈಲುಗಳು ಆತನಿಗೆ ಕಾಯ್ತಾ ಇದೆ ಅಂತ. ರಾಣಾ ಬಂದ ನಂತರ ಆತನನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ NIA ನ್ಯಾಯಾಲಯದ ಮುಂದೆ ಕಸ್ಟಡಿಗಾಗಿ ಹಾಜರುಪಡಿಸಲಾಗುತ್ತೆ ಅಂತ ಹೇಳಿ ಗೊತ್ತಾಗಿರೋದು. ಈ ಹಸ್ತಾಂತರ ಕಾರ್ಯಾಚರಣೆಯನ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರು NIA ಮತ್ತು ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳ ಜೊತೆಗೆ ನಿಕಟವಾಗಿ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ತದನಂತರ ರಾಣಾನನ್ನು
ಎರಡು ಜೈಲುಗಳು, ಒಂದು ದೆಹಲಿ ಇಲ್ಲ ಮುಂಬೈ, ಎರಡು ಜೈಲುಗಳು ಸಿದ್ಧತೆಯನ್ನು ಮಾಡಿಕೊಂಡಿದೆ ಭಾರತದಲ್ಲಿ. ಒಂದು ದೆಹಲಿಯ ಜೈಲಿಗೆ ಹಾಕಬಹುದು, ಇಲ್ಲ ಅಂದ್ರೆ ಮುಂಬೈನ ಜೈಲಿಗೆ ಹಾಕಬಹುದು. ಈಗ ದೆಹಲಿಗೆ ಬರೋ ಮುನ್ನನೇ ಗುಪ್ತಚರ ಇಲಾಖೆ ತಿಳಿಸಿದಂತೆ ಗುಪ್ತವಾಗಿ ಆತನನ್ನ ಬೇರೆ ಸ್ಥಳದಲ್ಲಿ ಇರಿಸಬೇಕು. ಅದಾದ ನಂತರ ಈ ಎರಡು ಜೈಲುಗಳಲ್ಲಿ ಒಂದು ಜೈಲ್ ಫಿಕ್ಸ್ ಅಂತ ಹೇಳಲಾಗ್ತಿದೆ. 2008, 2019 ಯಾವಾಗ್ಲೂ ಕೂಡ ಆತನನ್ನ ಅಲ್ಲಿಂದ ಕರೆ ತರಬೇಕು ಅಂತ ಬಂದಾಗ ವಿಘ್ನಗಳು ಬರ್ತಾ ಇತ್ತು. ಬಟ್ ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ಅಸ್ತು ಅಂದಿದೆ. ಸೊ ಆರೋಪಿ ರಾಣಾ ಭಾರತಕ್ಕೆ ನಾಳೆ ಬೆಳಿಗ್ಗೆ ಸುಮಾರು 5-5:30 ಸುಮಾರಿಗೆ ಬರಬಹುದು ಅಂತ ಕೂಡ ಒಂದಷ್ಟು ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಒಟ್ಟಾರೆ ತಹವೂರ್ ರಾಣಾಗಾಗಿ ಭಾರತದ 2 ಜೈಲುಗಳು ಸಿದ್ಧವಾಗಿದೆ. ಲಷ್ಕರ್ ಇ ತೊಯ್ಬಾ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದ ಮತ್ತೊಬ್ಬನನ್ನು ಈಗಾಗಲೇ ನಾನು ಹೇಳ್ದಂಗೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಇದು ರಾಣಾ ಅರೆಸ್ಟ್ ಆಗ್ತಾ ಇರೋದು, ಇದು ಮತ್ತೊಂದು ಗೆಲುವು ಭಾರತಕ್ಕೆ ಸಿಗ್ತಾ ಇರೋದು. ಒಟ್ಟಾರೆ ನೋಡೋಣ ದೆಹಲಿಗ ಅಥವಾ ಮುಂಬೈಗ ಅಂತ. ನಾಳೆ ಬರುವ ಸಾಧ್ಯತೆ ಸಾಕಷ್ಟಿದೆ.